ಜೀವನ ಅನ್ನೋದು ಕೇವಲ 3 ದಿನದ ಆಟ ಅಂತ ಹೇಳ್ತಾರೆ ಗೈಸ್. ಹಾಗಾದ್ರೆ ನಾನು ಫ್ರೀ ಫೈರ್ ನ 5 ವರ್ಷ ಆಯ್ತು ಆಟ ಆಡ್ತಿದ್ದೀನಿ. ನಾನೇನಾದ್ರೂ ಚಿರಂಜೀವಿ ಆಗ್ಬಿಟ್ನಾ ಗೈಸ್? ಇರಿ ಗೈಸ್, ಮೇಲೆ ಒಬ್ಬ ಎನಿಮಿ ಇದ್ದಾನೆ ಉಜ್ಜಾಡುವ. ಸೊ ಗೈಸ್, ನಾನು ಹುಲ್ಲಾಗಿದ್ದೀನಿ ಅಂತ ಯಾರಿಗೂ ಹೇಳಕ್ ಹೋಗ್ಬಿಡಿ. ಇಲ್ಲ ಅವನೇ ಗೈಸ್ ಓಪಿ ಯಾಸ್ ಓಪಿ ಗೈಸ್ ನಾಕ್. ಬರೀ ಬಾಡಿ ಶಾಟ್ ಅಲ್ಲೇ ಎನಿಮಿನ ನಾಕ್ ಮಾಡಿಬಿಟ್ಟೆ, ನೋಡಿದ್ರಲ್ಲ. ನೀವು ನಂತರ ಬಾಡಿ ಶಾಟ್ ಹೊಡಿಬೇಕಂದ್ರೆ ಹೆಡ್ ಶಾಟ್ ಹೊಡೆಯೋದನ್ನ ಕಡಿಮೆ ಮಾಡಿ ಗೈಸ್. ಸೊ ಗಾಯ್ಸ್, ಇನ್ನೊಂದು, ನಾನು ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾ ದಿನ ಆಯ್ತಲ್ಲ. ಸೊ ಅದಕ್ಕೆ ನೀವು ನನ್ನ ಮೇಲೆ ಬೇಜಾರಾಗಿದ್ದೀರಾ ಅಂತ ನಂಗೆ ಗೊತ್ತು. ಸೊ ಗಾಯ್ಸ್, ಯಾರ್ಯಾರು ಬೇಜಾರು ಮಾಡ್ಕೊಂಡಿದ್ದೀರಾ ಅವರೆಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸಾರಿ ಅಂತ ಕೇಳ್ಬೋದು. ನಂಗೆ ನಾನೇನು ಅನ್ಕೊಳಲ್ಲ ಗೈಸ್. ಈ 1.5-2 ನಿಮಿಷದ್ದು ರೀಲ್ ಮಾಡ್ಬೇಕಂದ್ರೆ 5-6 ಗಂಟೆ ಟೈಮ್ ಹಿಡಿಯುತ್ತೆ ಗೈಸ್. ಯಾವ ಡೈಲಾಗ್ ಹೇಳ್ಬೇಕು, ಯಾವ್ದಿಲ್ಲ, ನಿಮ್ಗೆ ನಗು ಬರುತ್ತೋ ಇಲ್ವೋ, ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ವಿಡಿಯೋ ಮಾಡ್ಬೇಕಾಗ್ತದೆ. ಎಲ್ಲ ವಿಡಿಯೋದಲ್ಲಿ ನಗಿಸ್ಬೇಕಂದ್ರೆ ಕಷ್ಟ ಅಲ್ಲ ಗೈಸ್. ಸೊ ಅದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗ್ತದೆ. ನಾವು ನಿಮ್ಗೋಸ್ಕರ ಕಷ್ಟ ಪಡ್ಲಿಕ್ಕೆ ರೆಡಿ. ನೀವು ಕೇವಲ ಬರೀ ಫಾಲೋ ಮಾಡಿದ್ರೆ ಸಾಕು. ಆದ್ರೆ ನೀವು ಯಾರು ಜಾಸ್ತಿ ಫಾಲೋನೇ ಮಾಡೋದಿಲ್ಲ ಗೈಸ್. ಅವಾಗ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಏನು ಮಾಡ್ಲಿಕ್ಕಾಗಲ್ಲ, ವಿಡಿಯೋ ಮಾಡ್ಲೇಬೇಕಲ್ಲ. ಸೊ ಅದಕ್ಕೆ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ ಗೈಸ್. ನೀವು ಫಾಲೋ ಮಾಡೋದ್ರಿಂದ ಮತ್ತೆ ನಂಗೆ ನಾಳೆ ವಿಡಿಯೋ ಮಾಡ್ಲಿಕ್ಕೆ ಮೋಟಿವೇಶನ್ ಸಿಗ್ತದೆ. ಸೊ ಗೈಸ್, ನನ್ನ ಹಿಂದೆ ಒಂದು ಸ್ಕ್ವಾಡ್ ರಶ್ ಮಾಡ್ತಾ ಇದೆ ಗೈಸ್. ನನ್ನ ಮಕ್ಕಳು ಏನ್ ಗೈಸ್ ಇವರು. ನಾನೇನ್ ಹೆದರ್ಕೊಂಡು ಓಡ್ತಾ ಇಲ್ಲ ಗೈಸ್. ಅದು ನಾನ್ ಗ್ಲೂ ಎಲ್ ಸ್ಕಿನ್ ತೋರಿಸ್ತಾ ಇದ್ದೆ ಗೈಸ್ ಅವ್ರಿಗೆ. ಮಸ್ತ್ ಇದೆ ಅಲ್ಲ ಗೈಸ್ ನಂದು ಗ್ಲೂ ಎಲ್ ಸ್ಕಿನ್. ಅದಕ್ಕೆ ಇರಿರಿ, ಸ್ವಲ್ಪ ಕವರ್ ಅಲ್ಲಿ ಇರೋಣ ಗೈಸ್. ಒಬ್ಬೊಬ್ಬರನ್ನೇ ಉಜ್ಜಾಡ್ಬಿಡ್ತೀವಿ. ಈಗ ಬರ್ಬೇಕಷ್ಟೇ ಈಗ ಎನಿಮಿಗಳು. ಸ್ಕ್ವಾಡ್ 1v4 ಗೈಸ್. ಎಲ್ರು ಒಂದೇ ಸರಿ ಬಂದ್ರು. ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಹೊಡಿಯೋಣ ಗೈಸ್. ಸೊ ಗೈಸ್, ನಿಮ್ ಗೇಮ್ ಅಲ್ಲೂ ನಂತರ ಅಲ್ಟ್ರಾ ಪ್ರೋ ಪ್ಲೇಯರ್ ಬಂದ್ರೆ ನೀವು ಇದೇ ತರ 4 ಜನ ಸೇರಿ ರಶ್ ಮಾಡಿ ಹೊಡಿಬಹುದು ಅವನ್ನ.